ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ ಮಾಡುವಂಥ ಉದ್ದೇಶ ನಿಮಗೆ ಈಗಾಗಲೇ ತಿಳಿದಿರ್ತದೆ. ಏನಂದರೆ SSLC ವಾರ್ಷಿಕ ಪರೀಕ್ಷೆ 3ರ ರಿವೈಸ್ಡ್ ರಿಸಲ್ಟ್ಸ್ ಅಂದರೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಆದ ನಂತರ ನಿಮಗೆ ಬಂದಿರುವಂಥ ರಿಸಲ್ಟ್ಸ್ಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ KSEAB ಇವರು ಪ್ರಕಟಿಸಿದ್ದಾರೆ. ನೀವು ನಿಮ್ಮ ರಿಸಲ್ಟ್ಸ್ಗಳನ್ನು ಹೀಗೆ ನೋಡ್ಕೊಳ್ಬೋದು. ಮೊದಲನೇದಾಗಿ ಗೂಗಲಿಗೆ ಹೋಗಿ KSEAB ಎಂಬುದಾಗಿ ಟೈಪ್ ಮಾಡಿ. ಅಲ್ಲಿ ಮೊದಲನೇದಾಗಿ ಕಾಣುವಂತಹ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ರೀಡ್ ಮೋರ್ನ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಓಪನ್ ಆಗ್ತದೆ. ಇಲ್ಲಿ ಕಾಣುವಂತಹ ಕ್ಲಿಕ್ ಹಿಯರ್ ಫಾರ್ ರಿವೈಸ್ಡ್ ರಿಸಲ್ಟ್ಸ್ ಆಫ್ SSLC 2024 ಎಕ್ಸಾಮಿನೇಷನ್ 3 ಆಫ್ಟರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ನಂತರ VVR ರಿಸಲ್ಟ್ಸ್ನ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ನಿಮ್ಮ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಆದ ನಂತರದ ರಿಸಲ್ಟ್ಸ್ಗಳನ್ನು ನೋಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.